Question number 11 to 15, research methodology related question from 26 June 2025 morning shift paper. What is exploratory research ಅಂತ ಹೇಳಿದರೆ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಕೇಳಿದರ ಮೇಲೆ ನೆಕ್ಸ್ಟ್ ಕ್ವೆಶನ್ ನಂಬರ್ 12 ನೀವು ಅಬ್ಸರ್ವ್ ಮಾಡಿದ್ರೆ ಎಕ್ಸ್ಪ್ಲನೇಟರಿ ರಿಸರ್ಚ್ ಬಗ್ಗೆ ಹೇಳಿದ್ದಾರೆ. ಎರಡು ಟೈಪ್ಸ್ ಆಫ್ ರಿಸರ್ಚ್ ಕ್ವೆಶನ್ಸನ್ನು ಇಲ್ಲಿ ಟೈಪ್ಸ್ ಆಫ್ ರಿಸರ್ಚಿಂದ ಎರಡು ಟೈಪ್ಸ್ ತೊಗೊಂಡು ಕ್ವೆಶನ್ಸ್ ಕೇಳಿಬಿಟ್ಟಿದ್ದಾರೆ. ಸೊ ಫಸ್ಟು ಲೆಟ್ಸ್ ಗೋ ವಿತ್ ದ ಆಪ್ಷನ್ಸ್ ಪ್ರಾಪರ್ಲಿ ಸೊ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪ್ರತಿಯೊಂದು ಆಪ್ಷನಲ್ಲೂ ಅದರ ಮೀನಿಂಗ್ ಏನು, ಅದು ಯಾವ ಟೈಪ್ ಆಫ್ ರಿಸರ್ಚ್ ಅಂತ. ಫಸ್ಟ್ ಆಪ್ಷನ್ ಇಲ್ಲಿ ಈ ಕ್ವೆಶನ್ ನಂಬರ್ 11 ಓದ್ತಾ ಇದ್ದೀನಿ. ವಾಟ್ ಈಸ್ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತ. ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೊಟ್ಟಿರುವಂಥ ಆಪ್ಷನ್ಸನ್ನು ನಾವು ನೋಡೋಣ. It describes social situation, social event, social system, social structure. The research observes studies and then describes what did he find. Researcher observes the studies and then he describes what did he find ಅಂತ ಹೇಳ್ತಾ ಇದ್ದಾನೆ. So what type of research is this? Is this is a exploratory research? No, this is a descriptive research. ಈಗ ನೀವೇ ಆನ್ಸರ್ ಹೇಳಿದ್ರೆ ಇದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ನಿಮಗೆ ಗೊತ್ತಿತ್ತು ಅಂತ ಅರ್ಥ. ಇಲ್ಲ ನಿಮಗೆ ಇದು ಏನು ಅಂತಲೇ ಗೊತ್ತಾಗಿಲ್ಲ, ಇದೇ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತ ನೀವು ಅಂದ್ಕೊಂಡ್ರಿ ಅಂದರೆ ಅದು ತಪ್ಪು. ನಿಮಗೆ ಟೈಪ್ಸ್ ಆಫ್ ರಿಸರ್ಚ್ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ. ಯು ಹ್ಯಾವ್ ಟು ಗೋ ಆ್ಯಂಡ್ ಲರ್ನ್ ದ ವೇರಿಯಸ್ ಟೈಪ್ಸ್ ಆಫ್ ರಿಸರ್ಚ್ ಫಸ್ಟ್. ನೆಕ್ಸ್ಟ್, ಇಟ್ ಸ್ಟಡೀಸ್ ಸಬ್ಜೆಕ್ಟ್ಸ್ ಅಬೌಟ್ ವಿಚ್ ಈದರ್ ನೋ ಇನ್ಫಾರ್ಮೇಷನ್ ಆರ್ ದ ಲಿಮಿಟೆಡ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್. ಸೊ ದಿಸ್ ಇಸ್ ಟ್ರೂ ಅಬೌಟ್ ಎಕ್ಸ್ಪ್ಲೋರೇಟರಿ ರಿಸರ್ಚ್. ಈಗ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ಏನು? ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ಈಗ ನಾವು ಏನೋ ಒಂದು ಸಿಚುವೇಶನ್ ಕಂಡೀಷನ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಎಲ್ಲೋ ಒಂದು ಕಡೆ ಫ್ಲಡ್ಸ್ ಬಂತು ಅಂತ ಅಂದ್ಕೊಳ್ಳೋಣ. ಈಗ ಫ್ಲಡ್ಸ್ ಬಂದಂತಹ ಸಮಯದಲ್ಲಿ ಒಬ್ಬ ನ್ಯೂಸ್ ಆ್ಯಂಕರ್ ಏನು ಮಾಡ್ತಾನೆ, ನ್ಯೂಸ್ ರಿಪೋರ್ಟರ್ ಏನು ಮಾಡ್ತಾನೆ ನೋಡಿ, ಆ ಫ್ಲಡ್ಸ್ ಬಂದಿರುವಂಥ ಸಿಚುವೇಶನ್, ಆ ಒಂದು ಕಂಡೀಷನಲ್ಲಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಏನೇನಾಗಿದೆ, ಯಾವ ರೀತಿ ಏನು ಈವೆಂಟ್ಸ್ ನಡೆದಿದೆ, ಅಲ್ಲಿ ಸ್ಟ್ರಕ್ಚರ್ಸ್ ಯಾವ ರೀತಿ ಇದೆ, ಏನು ಇಂಪ್ಯಾಕ್ಟ್ ಆಗಿದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ, ಸ್ಟಡಿ ಮಾಡ್ತಾನೆ, ತಿಳ್ಕೊಳ್ತಾನೆ. ಅಕ್ಕಪಕ್ಕ ಕೇಳಿ ಹೇಗಿತ್ತು ಇಲ್ಲಿ ಸಿಚುವೇಶನ್, ಏನಾಯಿತು, ಅದನ್ನೆಲ್ಲ ಏನೋ ವೀಡಿಯೋಸ್ ಇದ್ರೆ ಅದನ್ನೆಲ್ಲ ಡೇಟಾ ಕಲೆಕ್ಟ್ ಮಾಡ್ಕೊಂಡ ನಂತರ ಆ ರಿಪೋರ್ಟರು ಆ್ಯಂಕರಿಗೆ, ನೀವು ಅಬ್ಸರ್ವ್ ಮಾಡಿರ್ತೀರ ನ್ಯೂಸಲ್ಲಿ, ಆ್ಯಂಕರಿಗೆ ಹೇಳ್ತಾನೆ, ಆ ಆ್ಯಂಕರ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಕರೆಕ್ಟ್. ಸೊ ಇದೇನೆಂದರೆ ರಿಪೋರ್ಟರ್ ಇಲ್ಲಿ ಮಾಡಿದ್ದು ಡಿಸ್ಕ್ರಿಪ್ಟಿವ್ ರಿಸರ್ಚ್. ಒಂದು ಸಿಚುವೇಶನನ್ನು ಅವನು ಡಿಸ್ಕ್ರೈಬ್ ಮಾಡ್ತಾ ಇದ್ದಾನೆ. ಒಂದು ಸಿಚುವೇಶನ್ ಆದ ನಂತರ ಅದನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದಾನೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಅ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಬಟ್ ವೆನ್ ಇಟ್ ಕಮ್ಸ್ ಟು ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂದರೆ ಎಕ್ಸ್ಪ್ಲೋರ್ ಅಂದರೆ ಏನು ಅಂದರೆ ಹುಡುಕುವಂಥದ್ದು. ಈಗ ನಮಗೆ ಯಾವುದರ ಬಗ್ಗೆ ತುಂಬ ಕಡಿಮೆ ಜ್ಞಾನ ಇದ್ದಾಗ, ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಬೇಕು ಅಂತ ಅಂದಾಗ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಎಕ್ಸ್ಪ್ಲೋರ್ ಅನ್ನುವಂಥ ಪದ ಎಲ್ಲಿ ಬರುತ್ತೆ ಜಾಸ್ತಿ ಯೋಚನೆ ಮಾಡಿ. ನಾವು ಟೂರಿಸಮಲ್ಲಿ ಅಲ್ಲೆಲ್ಲೋ ಒಂದು ಗುಹೆ ಇದೆ ಅಂತೆ, ಆ ಗುಹೆದಲ್ಲಿ ಹಂಗಿದೆ ಅಂತೆ, ಹಿಂಗಿದೆ ಅಂತ ನಮಗೆಲ್ಲೋ ಒಂದು ಕಡೆ ಗೊತ್ತಾಗುತ್ತೆ. ಸೊ ನಾವೀಗ ಅಲ್ಲಿ ಹೋಗಿ ಬರೋಣ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಯಾವ ರೀತಿ ಇದೆ ಅಂತ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟೂರಿಸಮ್ ದೆನ್ ಯು ವಿಲ್ ಥಿಂಕ್ ಆಫ್ ದ್ಯಾಟ್. ರೈಟ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಎಕ್ಸ್ಪ್ಲೋರ್. ಸೊ ಇಲ್ಲೂ ಅಷ್ಟೇ, ನಿಮಗೆ ಯಾವಾಗ ನಮಗೆ ಒಂದು ಇನ್ಫಾರ್ಮೇಷನ್ ಅಥವಾ ಅದು ಇನ್ಫಾರ್ಮೇಷನ್ ಬಗ್ಗೆ ಸ್ವಲ್ಪ ಲಿಮಿಟೆಡ್ ಜ್ಞಾನ ಇರುತ್ತೆ, ಅದನ್ನು ತುಂಬ ತಿಳ್ಕೊಳ್ಳುವಂಥ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವೋ ಆವಾಗ ಅದನ್ನು ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಎಕ್ಸ್ಪ್ಲೋರೇಟರಿ ರಿಸರ್ಚ್ನ ಅರ್ಥ ಆಯಿತು. ಸೊ ನೋಡಿ, ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ, ಎಕ್ಸ್ಪ್ಲೇನ್ಸ್ ದ ಕಾನ್ಸಸ್ ಆಫ್ ಸೋಷಿಯಲ್ ಫೆನಾಮಿನಾ, ಡಿಸ್ಕ್ರೈಬಿಂಗ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ನೇಚರ್ ಆಫ್ ಕ್ರೈಮ್ಸ್ ಕಮಿಟೆಡ್. ನೋಡಿ, ಕಾಸಸ್ ಅಂತ ಬಂದಾಗ, ಓಕೆ, ಎಕ್ಸ್ಪ್ಲೇನ್ ಕಾಸಸ್ ಅಂತ ಬಂದಾಗ ದಿಸ್ ಈಸ್ ಎಕ್ಸ್ಪ್ಲೇನೇಟರಿ ರಿಸರ್ಚ್. ಇದು ಡಿಸ್ಕ್ರೈಬಿಂಗ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ನೇಚರ್ ಆಫ್ crimes committed by females in India in one aspect of female crime, but why do they commit crime is in its explanatory aspects. So ಒಂದು ಕಡೆ ಕ್ರೈಮ್ ಆಗಿದೆ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀರಾ, ಅದು ಎಕ್ಸ್ಪ್ಲೋರೇಟರಿ. ಡಿಸ್ಕ್ರೈಬ್ ಮಾಡ್ತೀರಾ. ಒಂದು ಕಡೆ ಎಲ್ಲೋ ಕ್ರೈಮ್ ಆಗಿದೆ ಅಂತ ಡಿಸ್ಕ್ರೈಬ್ ಮಾಡಿದ್ರೆ ಅದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಆಗುತ್ತೆ. ಜೊತೆಗೆ ಯಾಕೆ ಈಗ ಫೀಮೇಲ್ಸ್ ಕ್ರೈಮ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ, ಆ ಫೀಮೇಲ್ಸ್ ಕ್ರೈಮ್ ಮಾಡಿದ್ರೆ ಯಾಕೆ ಕ್ರೈಮ್ ಮಾಡಿದ್ರು ಅನ್ನುವಂಥ ಆಸ್ಪೆಕ್ಟ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದೆಯಾ ಅಂದರೆ ಅದನ್ನು ಎಕ್ಸ್ಪ್ಲೇನೇಟರಿ ರಿಸರ್ಚ್. ನೀನು ರೀಸನ್ಸನ್ನ ಕೊಡ್ತಾ ಇದೆಯಾ ಅಂದಾಗ ಎಕ್ಸ್ಪ್ಲೇನೇಟರಿ ರಿಸರ್ಚ್ ಆಗುತ್ತೆ. ಇನ್ನೊಂದಿದೆ, ಕಾಸಸ್ ಅಂತ ಪದ ಬಂದಾಗ, ಕಾಸಸ್
ಜೊತೆಗೆ ಆ್ಯಂಡ್ ಎಫೆಕ್ಟ್ ಅಂತ ಪದ ಬಂದಾಗ, ಎಫೆಕ್ಟ್ ಆರ್ ಇಂಪ್ಯಾಕ್ಟ್ ಅನ್ನುವಂಥ ಪದ ಬಂದಾಗ ಅದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಓಕೆ. ಸೊ ಈಗ ನಿಮಗೆ ಎಕ್ಸ್ಪ್ಲನೇಟರಿ ರಿಸರ್ಚು ಇಲ್ಲಿ ಗೊತ್ತಾಗೋಯ್ತು. ಈಗ ಇಲ್ಲಿ ಕೇಳಿರೋ ಕ್ವಶನ್ ನಂಬರ್ 12ಗೆ ಇದೇ ಆನ್ಸರ್, ಆಪ್ಷನ್ 3. ಸೇಮ್ ಆಪ್ಷನ್ ಕೊಟ್ಟಿದ್ದಾನೆ ಎಲ್ಲದಕ್ಕೂ, ರೈಟ್? ಸೊ ಆಪ್ಷನ್ 3 ಇಸ್ ದ ಆನ್ಸರ್ ಫಾರ್ ದಿಸ್ ಅನ್ನೋದು ಗೊತ್ತಾಯ್ತು ನಿಮಗೆ. ಇಟ್ ಈಸ್ ಬೇಸ್ಡ್ ಆನ್ ಕಾಮನ್ ಸೆನ್ಸ್ ನಾಲೆಜ್, ಬೇಸ್ಡ್ ಆನ್ ಅಕ್ಯುಮುಲೇಟೆಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬಿಲೀಫ್ ಆಫ್ ದ ಪೀಪಲ್. ನೋ, ನೋಡಿ, ಯಾವತ್ತೂ ರಿಸರ್ಚ್ ಮಾಡುವಾಗ ರಿಸರ್ಚ್ ವೋಂಟ್ ವರ್ಕ್ ಬೇಸ್ಡ್ ಆನ್ ಕಾಮನ್ ಸೆನ್ಸ್. ಎಕ್ಸಾಮ್ ವಿಲ್ ವರ್ಕ್ ಬೇಸ್ಡ್ ಆನ್ ಕಾಮನ್ ಸೆನ್ಸ್. ಯುವರ್ NET exam, to clear that you need common sense, but having a common sense is not enough, right? You need information also. Okay, so that information you will get when you learn by watching YouTube videos, by going through notes, content materials or anything, study materials. That is the research andaga you will get some knowledge based on some accumulated experience, beliefs of the people. ಅದೆಲ್ಲ ಇಲ್ಲ, ಕಾಮನ್ ಸೆನ್ಸ್ ಅಂತ ಬರಲ್ಲ ರಿಸರ್ಚಲ್ಲಿ. ಸೊ ಎಲ್ಲಿ ಕಾಮನ್ ಸೆನ್ಸ್ ಅಂತ ಬರುತ್ತೋ ಅದು ರಿಸರ್ಚ್ ಅಂದರೆ ಅದು ರಾಂಗ್. ರಿಸರ್ಚ್ ಈಸ್ ನಾಟ್ ಬೇಸ್ಡ್ ಆನ್ ಕಾಮನ್ ಸೆನ್ಸ್, ನೆನಪಿರಲಿ. ಸೊ ಈಗ ನಾನು ಇಲ್ಲಿ ಏನು ಮಾಡಿದೆ ನಿಮಗೆ ಅಂದರೆ 2 ಕ್ವೆಶನ್ಸನ್ನು ಸಾಲ್ವ್ ಮಾಡಿದೆ ವಿತ್ ದ ಸೇಮ್ ಆಪ್ಷನ್ಸ್ ಕೊಟ್ಟಿರೋದ್ರಿಂದ. ಓಕೆ, ಸೊ ಇದು ನೋಡಿ ಸೇಮ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಬಗ್ಗೆ, ಇದು ಎಕ್ಸ್ಪ್ಲೋರೇಟರಿ ರಿಸರ್ಚ್. ಸೇಮ್ ಆಪ್ಷನ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ಸೊ ಆನ್ಸರ್ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೀಗ. ಕ್ವೆಶನ್ ನಂಬರ್ 13 ಇಲ್ಲಿ ಪ್ರಾಕ್ಟಿಕಲ್, ಸಿಂಪಲ್ ಪ್ರಾಕ್ಟಿಕಲ್ ಕ್ವೆಶನ್ ಕೊಟ್ಟಿದ್ದಾನೆ. ಸೊ ವಾಟ್ ಈಸ್ ದಟ್? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾನೆ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕೊಟ್ಟಿದ್ದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಕೊಟ್ಟಿದ್ದಾನೆ. Of different data sets are given A to D. Compute the mean of each data set and arrange it in ascending order. Ascending ಅಂದರೆ smallest to largest. ಫಸ್ಟು ನಮಗೆ ಫಾರ್ಮುಲಾ ಗೊತ್ತಿರಬೇಕು. CV is equal to ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇದೇನು ಲ್ಯಾಂಬ್ಡಾ, ರೈಟ್? ಮೀನ್ ಆಫ್ ಪಾಪ್ಯುಲೇಷನ್. ಲ್ಯಾಂಬ್ಡಾ ಅಂದರೆ ಮೀನ್ ಆಫ್ ಪಾಪ್ಯುಲೇಷನ್. ಇಲ್ಲಿ ರಿಸರ್ಚಲ್ಲಿ ಪಾಪ್ಯುಲೇಷನ್ ಮೀನ್, ಸ್ಯಾಂಪಲ್ ಮೀನ್ ಅಂತ ಬರುತ್ತಲ್ಲ ಅದು. ನಾವು ನಾರ್ಮಲ್ ಆಗಿ ಸ್ಯಾಂಪಲ್ ಮೀನ್ ತೊಗೊಂಡಾಗ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಅಂತ ತೊಗೊಳ್ತೀವಿ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಮಾಡುವಾಗ. ಇಲ್ಲಿ ಲ್ಯಾಂಬ್ಡಾ ಏನಾದರೂ ತೊಗೊಳ್ಬೋದು ನಾವು. ಓಕೆ, ಸೊ ಈಗ ನಾವು ತೊಗೊಳ್ಳೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ ಎಷ್ಟು, ಇದೇ ಫಾರ್ಮುಲಾ ತೊಗೊಳ್ಳೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 4 ಫಾರ್ ಎ. CV is 40/9. ಇದು ಗೊತ್ತಿಲ್ಲ ನಮಗೆ, ಮೀನು ಇಂಟು 100. ನೆಕ್ಸ್ಟು ಬಿಗೆ 6.25 ಇಂಟು 5 ಡಿವೈಡೆಡ್ ಬೈ ಮೀನ್ ಇಂಟು 100. ನಾವು ಈಗ ಕಂಡುಹಿಡಿತೀವಲ್ಲ ಇಲ್ಲಿ, ಅದು ಮೀನು. ಓಕೆ, ಮೀನ್ ಬಂದಮೇಲೆ ನಮಗೆ ಮೀನನ್ನು ಕಂಡುಹಿಡಿದ್ಮೇಲೆ ವಿ ಹ್ಯಾವ್ ಟು ಅರೇಂಜ್ ದಟ್. ಸಿ ಇದರಲ್ಲಿ 70/3 ಇಂಟು 14 ಇಂಟು x ಇಂಟು 100. D 160/7 ಇಂಟು 16 ಮೀನ್ ಇಂಟು 100. ಈ ರೀತಿ ಕ್ವೆಶನ್ಸ್ ಯಾವಾಗ ರೈಸ್ ಆಗುತ್ತೆ ಅಂದರೆ ವೆನ್ ವಿ ಹ್ಯಾವ್ ಕ್ಯಾಲ್ಕುಲೇಟರ್. ಸೊ ಕೆಲವೊಂದು ಎಕ್ಸಾಮ್ಸಲ್ಲಿ, ಕೆಲವೊಂದು ಸಬ್ಜೆಕ್ಟ್ಸಲ್ಲಿ ದೇ ಅಲೋ ದಟ್, ನೋ? ಸೊ ಆವಾಗ, ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇಲ್ಲಿ ಬರುತ್ತೆ 90, ಇಲ್ಲಿ ಬರುತ್ತೆ 80, ಇಲ್ಲಿ 60, ಇಲ್ಲಿ 70. ಸೊ ಅರೇಂಜ್ ಇಟ್ ಇನ್ನು ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂದರೆ C, ಆದಮೇಲೆ D, ಆದಮೇಲೆ B, ನೆಕ್ಸ್ಟ್ E. CD, BA is the answer. Next question number 14. Which of the following are the risk of plagiarism for the researcher who plagiarizes? Plagiarism ಅಂದರೆ ಏನು? ಫಸ್ಟು, plagiarism is like when you are copying the data information collected by somebody else. ಬೇರೆಯವ್ರು ಕಲೆಕ್ಟ್ ಮಾಡಿ ಪಬ್ಲಿಷ್ ಮಾಡಿರುವಂಥ ಡೀಟೇಲ್ಸನ್ನು ನೀವು ಕಾಪಿ ಮಾಡ್ತೀರಾ, ಆದರೆ ಅವರಿಗೆ ನೀವು ಕ್ರೆಡಿಟ್ ಕೊಡ್ದಲೆ ಅದು ನೀವೇ ಮಾಡಿದ್ದು ಅಂತ ಮಾಡಿದ್ರೆ ಅದು ಪ್ಲೇಗರಿಸಮ್. ಫಾರ್ ಎಕ್ಸಾಂಪಲ್, ಈಗ ನಾನು ಅಪ್ಲೋಡ್ ಮಾಡಿರುವಂತಹ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿಕೊಂಡು
ಅದು ನಿಮ್ಮದೇ ಅಂತ ತೋರಿಸಿದ್ರೆ ದಟ್ ಈಸ್ ಪ್ಲೇಗರಿಸಮ್, ಫಾರ್ಮ್ ಆಫ್ ಪ್ಲೇಗರಿಸಮ್. ಆ್ಯಕ್ಚುಲಿ ದಟ್ ಈಸ್ ಕನ್ಸಿಡರ್ಡ್ ಅಂಡರ್ ಕಾಪಿರೈಟ್ ಆ್ಯಕ್ಟ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂಡರಲ್ಲಿ ಈ ವಿಡಿಯೋಸ್ ಎಲ್ಲ ಕಾಪಿ ಮಾಡೋದು, ಮೂವಿ ಪೈರಸಿ ಮಾಡೋದು ಅದೆಲ್ಲ ಕಾಪಿರೈಟ್ ಆ್ಯಕ್ಟ್. ಬಟ್ ರಿಸರ್ಚಲ್ಲೂ ಕೂಡ ಬೇರೆಯವ್ರು ಕಲೆಕ್ಟ್ ಮಾಡಿದಂಥ ಇನ್ಫಾರ್ಮೇಷನನ್ನು ಅಥವಾ ಬೇರೆಯವ್ರು ಪಬ್ಲಿಷ್ ಮಾಡಿರುವಂಥ ರಿಸರ್ಚ್ ಪೇಪರ್ಸಿಂದ ತೊಗೊಂಡಂಥ ಡೇಟಾನ ಅವರಿಗೆ ಅವರಿಂದ ತೊಗೊಂಡಿದ್ದೀನಿ, ಏನು ತಿಳ್ಕೊಂಡಿದ್ದೀನಿ ಅಂತ ನಾವು ನಮ್ಮ ರಿಸರ್ಚ್ ಪೇಪರಲ್ಲಿ ಅವರಿಗೆ ಕ್ರೆಡಿಟ್ ಕೊಡ್ತಲೇ ನಾವೇ ನಮ್ಮದು ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನ ಪಟ್ಟಾಗ ಅದು ಪ್ಲೇಗರಿಸಮ್. ಪ್ಲೇಗರಿಸಮ್ ಈಸ್ ಅನ್ಎಥಿಕಲ್ ಪ್ರಾಕ್ಟೀಸ್ ಇನ್ ರಿಸರ್ಚ್. ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ನಾಲೆಜ್ ಇರಬೇಕು, ಪ್ಲೇಗರಿಸಮ್ ಬಗ್ಗೆ ಕ್ಲಿಯರ್ ನಾಲೆಜ್ ಇರಬೇಕು. ಲೂಸಿಂಗ್ ಆಫ್ ಏನೇನು ಅನ್ಎಥಿಕಲ್ ಪ್ರಾಕ್ಟೀಸಸ್ ಇನ್ ರಿಸರ್ಚ್ ಅನ್ನೋದು ಗೊತ್ತಿರಬೇಕು. ಪ್ರತಿಯೊಂದಕ್ಕೂ ನಿಮಗೆ ಮೀನಿಂಗು ಗೊತ್ತಿರಬೇಕು. ಓಕೆ, ಒಂದು 4-5 ಏನೋ ಪಾಯಿಂಟ್ಸ್ ಬರುತ್ತೆ, ಅದನ್ನು ನೋಡಿ ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಳಿ. Losing of the inspiration, losing of the obtained titles. ಏನು ಕ್ವಶನು? ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ರಿಸ್ಕ್ ಆಫ್ ಪ್ಲೇಜರಿಸಮ್ ಫಾರ್ ದ ರಿಸರ್ಚರ್ ಹೂ ಪ್ಲೇಗರೈಸ್? ಈಗ ನಾವು ಬೇರೆಯವ್ರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಮ್ದಂತ ಹಾಕಿ ನಾವು ಪ್ಲೇಗರಿಸಮ್ ಮಾಡಿದಾಗ ಡಿಸ್ಟ್ರಾಯಿಂಗ್ ದ ಪಬ್ಲಿಕ್ ಇಮೇಜ್ ಆಗುತ್ತೆ. ನಮ್ಮ ಇಮೇಜ್ ಡಿಸ್ಟ್ರಾಯಿಂಗ್ ಪಬ್ಲಿಕ್ ಇಮೇಜ್, ನಮ್ಮ ಇಮೇಜ್ ಡಿಸ್ಟ್ರಾಯ್ ಆಗುತ್ತೆ. ಡಿಸ್ಟ್ರಕ್ಷನ್ ಆಫ್ ಒಬ್ಟೈನ್ ಸೊಲ್ಯೂಷನ್, ನೋ. ಲೂಸಿಂಗ್ ಆಫ್ ಒಬ್ಟೈನ್ ಟೈಟಲ್ಸ್, ಎಸ್. ಈಗ ನಾವು ಡಿಗ್ರಿ ಟೈಟಲ್ಸ್ ಏನು ತೊಗೊಂಡಿರ್ತೀವಿ ಅದು ಡಿಸ್ಟ್ರಾಯ್ ಆಗುವಂಥ ಚಾನ್ಸಸ್ ಇರುತ್ತೆ, ಅದನ್ನು ಕಳ್ಕೊಳ್ಳುವಂಥ ಚಾನ್ಸ್ ಇರುತ್ತೆ. ಲೂಸಿಂಗ್ ಆಫ್ ದ ಇನ್ಸ್ಪಿರೇಷನ್ ಅದೇನಿಲ್ಲ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಎಲ್ಲದೂ ಆಗಬಹುದು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೈಯೆಸ್ಟ್ ರಿಸ್ಕ್ ಅಂತ ಬಂದಾಗ ಬಿ ಆ್ಯಂಡ್ ಡಿ. ಕ್ವಶನ್ ನಂಬರ್ 15, ಪಾಪ್ಯುಲೇಷನ್ ಮೀನ್ ಕೊಟ್ಟಿದ್ದಾರೆ, ಜೊತೆಗೆ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ (1/n) ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪಾಪ್ಯುಲೇಷನ್ ಮೀನ್ ಸ್ಕ್ವೇರ್ ಅಂದರೆ ಲ್ಯಾಂಬ್ಡಾ ಸ್ಕ್ವೇರ್. ಸೊ ಇದ್ರ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಫಸ್ಟ್ ಒನ್ನಿಗೆ ಇದಕ್ಕೆ ಇಲ್ಲಿ ಮಾಡ್ತಾ ಇದ್ದೀನಿ ನಾನು. ಓಕೆ, ಎಷ್ಟಿದು? 117 - 81. 81 ಹೆಂಗೆ ಬಂತು ಅಂದರೆ 9ನ್ನ ಸ್ಕ್ವೇರ್ ಮಾಡಿದಾಗ. ಓಕೆ, 9ನ್ನ ಸ್ಕ್ವೇರ್ ಮಾಡಿದಾಗ 81 ಬರುತ್ತೆ. ಇಲ್ಲಿ ಬರೆದ್ಬಿಡ್ತೀನಿ ನಾನು, 9 ಸ್ಕ್ವೇರ್. ಸೊ ಈಗ ಇದನ್ನು ತೊಗೊಂಡ್ರೆ 117, 9 9s are 81, 117 ದಟ್ ಈಸ್ 36. 36ನ ಸ್ಕ್ವೇರ್ ರೂಟ್ ಇಸ್ 6. ಸೊ ಫಸ್ಟ್ ಒನ್ನಿಗೆ ಆನ್ಸರ್ ಇಸ್ 6. ಈ ರೀತಿ ನೀವೇ ಎಲ್ಲದಕ್ಕೂ ಮಾಡಿ. ಇದು 117 ಅವರೇ ಕೊಟ್ಟಿದ್ದಾರೆ. ಇದು 9 ಇದು ಲ್ಯಾಂಬ್ಡಾದು, ದಟ್ ಈಸ್ ಪಾಪ್ಯುಲೇಷನ್ ಮೀನ್ದು, ಅದನ್ನು ಸ್ಕ್ವೇರ್ ಮಾಡಬೇಕು. ಸೆಕೆಂಡ್ ಒನ್ನಿಗೆ ಬೇಕಾದರೆ ಇನ್ನೊಂದು ಸಲ ಮಾಡ್ತೀನಿ ನಾನು. ಸೆಕೆಂಡ್ ಒನ್ನಿಗೆ 200 - 10 ಸ್ಕ್ವೇರ್ ಅಂದರೆ ಇಲ್ಲಿ 200, 10 10s are 100, 200 - 100 is 100, 100ಗೆ ಸ್ಕ್ವೇರ್ ರೂಟ್ ಇಸ್ 10. ಸೊ ಆನ್ಸರ್ ಹಿಯರ್ ಇಸ್ 10. ಸೊ ಇನ್ನೆರಡಕ್ಕೆ ನೀವೇ ಮಾಡಿ. ಥ್ಯಾಂಕ್ ಯು.